ಇಲ್ಲಿ ಒಡ್ಗರ ರಂಗನಾಥ ಸ್ವಾಮಿ ಬೆಟ್ಟ, ಒಡ್ಗರ ರಂಗನಾಥ ಸ್ವಾಮಿ ದೇವರು ಇಲ್ಲಿ ಸ್ಥಾಪನೆ ಯಾವ ರೀತಿ ಆದ, ಹೆಂಗೆ ಏನು ಅಂತ ಅಂದರೆ, ಒಂದು 3 ಬಂಡೆ ಮಧ್ಯ ರಂಗನಾಥ ಸ್ವಾಮಿ ಇದ್ದ. ಒಂದು ಬಿ ಬೆಟ್ಟಳಿಯಿಂದ ಸಬ್ಲೇಗೌಡ ಅನ್ನೋರ್ದು ಒಂದು ಹಸು ಇಲ್ಲಿ ಬಂದು ಹಾಲು ಕರೀತಾಯಿತ್ತು. ಮನೆಗೆ ಹೋದರೆ ಹಾಲು ಕಾದು ರಕ್ತ ಕರೀತಾಯಿತ್ತು ಅಂತ ಸಬ್ಲೇಗೌಡ ಅನ್ನೋರು ಮನೆಯವ್ರು ಹೇಳ್ತಾಯಿದ್ರು. ಏನು ಈ ರೀತಿ ದಿನ ನಾವು ಇಲ್ಲಿಗೆ ಹೋದರೆ ಈ ಹಸು ಎಲ್ಲಿಗೆ ಹೋಯ್ತದೆ, ಎಲ್ಲಿ ಹಾಲು ಕರೀತದೆ ಇದು ನೋಡಬೇಕು ಅಂತ ಬಂದಾಗ ಇಲ್ಲಿ ಆ ಮಧ್ಯ 3 ಬಂಡೆ ಮಧ್ಯ ಒಡ್ಗರ ರಂಗನಾಥ ಸ್ವಾಮಿ ಅನ್ನೋರು, ಅವರು ಋಷಿಮುನಿ ಅಂತ ಹೇಳ್ತಾರೆ, ಅವರು ಆ ರೀತಿಲಿ ಕರೀತಾ ಇದ್ದದ್ದು ನೋಡಿ ಆವಾಗ ಓಹೋ ಇಲ್ಲಿ ರಂಗನಾಥ ಸ್ವಾಮಿ ಅಂತ ಇದ್ದಾನೆ. 3 ಬಂಡೆ ಮಧ್ಯೆ ಇರ್ತಕ್ಕಂಥದ್ದಕ್ಕೆ ಒಡ್ಡು ಅಂದರೆ ಓರೆ ಇರೋದ್ರಿಂದ ಒಡ್ಡುಗಲ್ಲು ರಂಗನಾಥ ಅಂತ ಒಂದು ಪ್ರತೀತಿ. ಇಲ್ಲಿ ನಮ್ಮ ಸ್ವಾಮಿಯವರು ಹೇಳ್ದಂಗೆ ಇಲ್ಲಿ ಕುಂತಿ ಪಾಂಡವರು ಬಂದಿದ್ರು ಅಂತ ಹೇಳ್ತಾರೆ. ನೋಡಿ ಈ ಕಡೆ ಕುಂತಿ ಕಲ್ಲಿದೆ, ಆ ಕುಂತಿ ದೇವಿ ಅಣೆಕಲ್ಲು ಆಡದಂಥ ಕಲ್ಲುಗಳು ಈಗ ಅವು ಬೃಹತ್ಕಾರವಾಗಿ ಬೆಳೆದು ನಿಂತಿವೆ. ಈ ಕಡೆ ಇದೆ, ನೀವು ನೋಡ್ಬೋದು. ಪೂಜೆ ಮಾಡೋರು ಒಬ್ಬ ಅಮ್ಮ ಮಕ್ಕಳು ಕರ್ಕೊಂಡು ಈ ಏಜ್ಗೆರೆ ಮಾರ್ಗವಾಗಿ ಹೋಯ್ತಾ ಇದ್ದಾಗ ಪೂಜೆ ಮಾಡೋರು ಇಲ್ಲಿ ಇರಲಿಲ್ಲ ಈ ದೇವಸ್ಥಾನಕ್ಕೆ. ಆ ಮಕ್ಕಳನ್ನೇ ಇವರು ಆ ರಂಗನಾಥನ ಒಬ್ಬ ಮುದುಕಿನ ವೇಷದಲ್ಲಿ ಅವ್ರನ್ನ ಹೋಗಿ ಅಮ್ಮನ ಇಲ್ಲಿ ಯಾರಾದರೂ ಪೂಜೆ ಮಾಡೋಕ್ಕೆ ಈ ಮಕ್ಕಳನ್ನ ಕಳಿಸ್ಕೊಡು, ಪೂಜೆ ಮಾಡಲಿ ಇಲ್ಲಿ ಅಂತ ಏನೋ ಕೇಳಿದ್ರಂತೆ. ಅದಕ್ಕೆ ಸಣ್ಣ ಮಕ್ಕಳು ಕಣಪ್ಪ ನಾವು ಕಳ್ಸೋಕ್ಕಾಗೋದಿಲ್ಲ, ಅವಕ್ಕೆ ತಿಳಿದಿಲ್ಲ, ಸ್ವಚ್ಛವೂ ಇಲ್ಲ, ಶುದ್ಧವಿದೆ ಮಕ್ಕಳು, ಅವಕ್ಕೆಲ್ಲ ಆದದ ಮಾಡೋದಂತೆ ಏನೋ ಹೇಳದಂತೆ ಅಜ್ಜಿ. ಆವಾಗ ಆ ರಂಗನಾಥ ಸ್ವಾಮಿಯವರ ಮುದುಕಿನ ವೇಷದಲ್ಲಿದ್ದವರು ಕೆರೆಗೆ ಒಂದು ಮಗುನ ಇಟ್ಬಿಟ್ಲಂತೆ, ಎಸ್ಬಿಟ್ರು. ಆವಾಗ ಅಯ್ಯೋ ಆ ರೀತಿ ಮಾಡಬೇಡಕ್ಕನಪ್ಪ, ನಾನು ನಿಮ್ಮನ್ನ ಸೇವೆ ಮಾಡಿಸ್ತೀವಿ ಅಂತ ಹೇಳಿ ಅಲ್ಲಿನಿಂದ ಇಲ್ಲಿ ಅರ್ಚಕರು ಆ ರೂಪದಲ್ಲಿ ಈಗ ಎಲ್ಲ ಬುಡಕಟ್ಟುಗಳು ಈಗ ಆ ಪಂಗಡಗಳು ಒಂದೊಂದು ಈ ರೀತಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ.